ಹೇಗೆ ಮೈಕ್ರೋ ಕ್ಲಸ್ಟರ್ ವರ್ಕ್ ಆಗುತ್ತೆ, ನೀರಿನ ಕಣಗಳು ಸಣ್ಣದಿದೆ ಅಂತ ಹೇಳೋದಕ್ಕೆ ಹೇಗೆ ಅರ್ಥ ಆಗುತ್ತೆ ಅನ್ನೋದಕ್ಕೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ತರ ಬೇರೆ ಬೇರೆ ಟೆಸ್ಟ್ ಮಾಡಬಹುದು. ಬಟ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಅರಿಶಿನ ಟೆಸ್ಟ್ ಮಾಡಬಹುದು ಈಸಿಯಾಗಿ. ಸೊ ನಾನೊಂದು ಬಾಟಲ್ ವಾಟರ್ ಹಾಕ್ಬೇಕು ಅದಕ್ಕೆ. ಇಲ್ಲಿ 2 ಬಾಟಲ್, ಒಂದು ಬಾಟಲ್ ಇಂದ ತಗೊಂಡಿದ್ದೀವಿ ನೀರನ್ನ, ಇನ್ನೊಂದು ಹೈಡ್ರೋಜನ್ ಮಷೀನ್ ಇಂದ ನೀರು ತಗೊಂಡಿದ್ದೀವಿ. ಇದರಲ್ಲಿ ನಾನು ಅರಿಶಿನ ಪೌಡರ್ ಹಾಕ್ತೇನೆ ಇದಕ್ಕೆ ಎರಡರಲ್ಲೂ. ಇಲ್ಲಿ ಇದ್ರ ಕಲರ್ ನೋಡಿ ಮತ್ತೆ ಇದ್ರ ಕಲರ್ ನೋಡಿ. ಇನ್ನೊಂದು 2 ನಿಮಿಷ ಬಿಟ್ರೆ ಇಲ್ಲಿ ಹ್ಯಾವ್ ಮೋರ್ ಕ್ಲಾರಿಟಿ ಆನ್ ಇಟ್. ಇದ್ರ ಕಲರ್ ಕಡಿಮೆ ಇದೆ, ಇದ್ರ ಕಲರ್ ಹೆಚ್ಚಿಗೆ ಇದೆ. ಅದರ ಅರ್ಥ ಇದರಲ್ಲಿ ಅರಿಶಿನ ಹೋಗಿ ಕೆಳಗಡೆ ಕೂತ್ಕೊಂಡಿದೆ, ಡಿಸಾಲ್ವ್ ಆಗಿಲ್ಲ ಅದರಲ್ಲಿ. ಇನ್ನು ಸ್ವಲ್ಪ ಬಿಟ್ರೆ ತಿಳಿ ಹಾಕೊಂಡು ಬರುತ್ತೆ, ಅರಿಶಿನ ಎಲ್ಲ ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ. ಅದೇ ಇದು ನೋಡಿ, ನಮಗೆ ಇದರ ಕಲರ್ ಹೆಚ್ಚಿಗೆ ಆಗಿದೆ. ಅದರ ಅರ್ಥ ಅರಿಶಿನ ನೀರಲ್ಲಿ ಮಿಕ್ಸ್ ಆಗ್ತಾ ಇದೆ. ಸೊ ಅದೇನು ತೋರಿಸುತ್ತೆ ಅಂದ್ರೆ ಬಿಕಾಸ್ ಆಫ್ ದಿ ಮೈಕ್ರೋ ಕ್ಲಸ್ಟರ್ ಆ ಒಂದು ಕರಗಿಸೋ ಶಕ್ತಿ ಏನಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಿಲ್ಲ, ಒಳಗಡೆ ದೇಹದಲ್ಲಿ ಎಲ್ಲಾ ಅಂಗಾಂಗಕ್ಕೆ ಹೋಗುತ್ತೆ ನೋಡಿಕೆ. ದಿಸ್ ದಿ ಕ್ಲಾಸಿಕ್ ಎಕ್ಸಾಂಪಲ್. ಯು ಕ್ಯಾನ್ ಸಿ ದಿಸ್ ವಾಟರ್ ಇಸ್ ಅ ಲೈಟರ್, ಹೆವಿ ಇಲ್ಲ ಕಲರ್ ಅಲ್ಲಿ ಲೈಟ್ ಆಗಿದೆ. ಇನ್ನು ಸ್ವಲ್ಪ ಕೂತ್ಕೊಂಡ್ರೆ ಅರಿಶಿನ ಮಾತ್ರ ಕೆಳಗಡೆ ಕೂತ್ಕೊಳ್ಳುತ್ತೆ, ಮೇಲ್ಗಡೆ ನೀರೆಲ್ಲ ತಿಳಿಯಾಗಿರುತ್ತೆ ಅದು. ಇದನ್ನ ಹಂಗೆ ಬಿಟ್ರೆ ಈಕ್ವಲ್ ಆಗಿ ಎಲ್ಲ ಇದೆ, ಕೆಳಗಡೆ ಎಷ್ಟಿದೆಯಲ್ಲ ಅಷ್ಟೇ ಮೇಲ್ಗಡೆಗೂ ಕಲರ್ ಇದೆ. ದಿಸ್ ಇಸ್ ದಿ ಮೈಕ್ರೋ ಎಫೆಕ್ಟ್ ಆಫ್ ದಿ ಮೈಕ್ರೋ ಕ್ಲಸ್ಟರ್. ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದಿಸ್. ಆರ್ ಯು ಏಬಲ್ ಟು ಸಿ ದಿಸ್? There's a difference between both the color. ಇದು ನಾರ್ಮಲ್ ವಾಟರ್, ದಿಸ್ ಇಸ್ ದಿ ಹೈಡ್ರೋಜನ್ ವಾಟರ್. ಇನ್ನೊಂದು ನಿಮಿಷ ಬಿಟ್ರೆ ನಿಮಗೆ ಇನ್ನು ಕ್ಲಾರಿಟಿ ಇರುತ್ತೆ. ದಿಸ್ ವಿಲ್ ಬಿಕಮ್ ಅ ಮೋರ್ ಲೈಟರ್, ದಿಸ್ ಇಸ್ ದ ಡಾರ್ಕರ್. So this is all about practical test. Thank you.